ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ಬ್ಲಾಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆಗೆ ನಮ್ಮ ಮನೆಯಲ್ಲಿ ನೀರು ಬಂದಿತ್ತು. ಹೀಗಾಗಿ ನಾನು ಬೆಳಗ್ಗೆ ಒಂದು ಟೀ ಕುಡಿತಾ ಗಿಡಗಳ ಜೊತೆಗೆ ನಾನು ಟೈಮ್ ಪಾಸ್ ಮಾಡೋದು ಬೆಳಗ್ಗೆ ಯಾವಾಗಲೂ. ಹಾಗೆ ಇವತ್ತು ನೀರು ಕೂಡ ಬಂದಿತ್ತಲ್ಲ, ಮೇಲೆ ಬಂದಿದ್ದೆ. ಪೈಪ್ ಹಚ್ಚಿಬಿಟ್ಟು ನಾನು ನೀರನ್ನು ಕೊಡ್ತೀನಿ ನೀರು ಬಂದಾಗ. ಯಾಕಂದರೆ 4-5 ದಿನಕ್ಕೊಂದು ಸಾರಿ ಮಾತ್ರ ಬರೋದು ನೀರು, ಮತ್ತು ನೀರಿನ ಕೊರತೆ ಆಗಬಾರ್ದು ಗಿಡಗಳಿಗೆ ಅಂತ. ಹಾಗೆ ಇದರಲ್ಲೆಲ್ಲ ಪಾಚಿ ಬೆಳ್ಕೊಂಡಿತ್ತು, ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ನೀರನ್ನು ಬಿಟ್ಟಿದ್ದೀನಿ, ತುಂಬಿಸಿದ್ದೀನಿ. ಬೇಸಿಗೆ ಇರೋದ್ರಿಂದ ಬೇಗ ನೀರು ಅದರಲ್ಲಿ ಆವಿಯಾಗಿಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಇದು ನಿಮಗೆ ಗೊತ್ತಿರಬೇಕು, ನಾನು ಫೇಸ್ಬುಕ್ಕಲ್ಲಿ ತರಿಸಿದ್ದೆ. ಇದ್ರ ಜೊತೆಗೆ ಬಲ್ಬ್ಸ್ ಕೂಡ ತರಿಸಿದ್ದೆ. ನಾನು ತುಂಬ ಜಾಸ್ತಿ ಅಮೌಂಟೇ ಕೊಟ್ಟಿದ್ದೆ ನಾನು. ಬಟ್ ಏನಂದರೆ, ಇದು ಬೇರೆ ಕಲರ್ ಅಂತ ಹೇಳಿ ಅವರು ಕೊಟ್ಟಿರೋದು. ನಾನು ಚಾಯ್ಸ್ ಮಾಡಿರುವಂಥ ಹೂವಲ್ಲ ಇದು ರೆಗ್ಯುಲರಾಗಿ ನಮ್ಮ ಮನೆಗಳಲ್ಲಿರುತ್ತಲ್ಲ ಅದೇ ಹೂವು. ಅದನ್ನು ಅವರು ಕಸಿ ಮಾಡಿರುವಂಥದ್ದು ಅಂತ ಹೇಳಿ ಕೊಟ್ಟಿರೋದು ನನಗೆ. ಈಗ ನೋಡಿ, ಇದರಲ್ಲಿ ಹೂ ಬಿಟ್ಟಿದೆ, ಇದೇ ಕಲರೇ ಇದೆ. ಮೋಸ ಮಾಡಿದ್ರು ಅವರು. ಫೇಸ್ಬುಕ್ಕಲ್ಲಿ ನಂಗೆ ತರ್ಸೋಕ್ಕೆ ಮನಸ್ಸಿಲ್ಲ, ಅಷ್ಟು ಬೇಜಾರಾಗಿದೆ. ಅದಾದಮೇಲೆ ನಾನು ಕೆಳಗಡೆ ಬಂದು ಎಲ್ಲ ಬ್ರೇಕ್ಫಾಸ್ಟು, ಕಸ ಬಳಿಯೋದು, ಒರೆಸೋದೆಲ್ಲ ಮುಗಿಸ್ಕೊಂಡು ಈಗ ನನ್ನ ಮಗಳ ಜೊತೆಗೆ ಕೆಲಸ ಮುಗಿದ್ಮೇಲೆ 1 ಗಂಟೆ ಅವಳ ಜೊತೆಗೆ ಟೈಮ್ ಕಳೀತೀನಿ ಡೈಲಿ. ಯಾಕಂದರೆ ಈಗ ರಜೆ ಇದೆ, ಅವಳ ಜೊತೆಗೆ ಟೈಮ್ ಕಳೆಯೋಕ್ಕೆ ನನಗೂ ಕೂಡ ಅವಕಾಶ. ಅವಳು ಮಣ್ಣಲ್ಲಿ ಆಡ್ತೀನಿ ಅಂತಾಳೆ. ಬಟ್ ಈಗ ಬೇಸಿಗೆ ಇರೋದ್ರಿಂದ ನಾನು ಜಾಸ್ತಿ ಮೇಲೆ ಕರ್ಕೊಂಡು ಹೋಗ್ತಿಲ್ಲ. ಹಾಗಾಗಿ ಇದೇ ಪುಟ್ಟಿನಲ್ಲೇ ನಾನು ನಿನ್ನೆ ರಿಪೋರ್ಟ್ ಎಲ್ಲ ಮಾಡಿದ್ದೆ. ಆ ಪುಟ್ಟಿನಲ್ಲೇ ಒಂಚೂರು ಮಣ್ಣು ಹಾಕ್ಕೊಟ್ಟಿದ್ದೆ, ಅದರಲ್ಲೇ ಆಟ ಆಡಿದ್ಲು. ಇದೆಲ್ಲ ಆದ ತಕ್ಷಣ ನಮ್ಮ ಮನೆಯವರು ಬಂದ ತಕ್ಷಣ ಊರಿಗೆಲ್ಲ ಊಟಕ್ಕೆ ಕೊಟ್ಟೆ. ಎಲ್ಲರೂ ಊಟ ಮುಗೀತು. ಈಗ ಕೊನೆಗೆ ನಂದು ಊಟ ಒಂದು ಬಾಕಿ ಉಳ್ಕೊಂಡಿದೆ. ಯಾಕಂದರೆ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಒಂಚೂರು ಇವಾಗ ನಾನು ಕೂಡ ಊಟ ಮಾಡ್ಕೊತೀನಿ. ಚಪಾತಿ, ಖಾರದ ಚಪಾತಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಮಾಡಿದ್ದೆ ಇವತ್ತು ನಾನು. ಹಾಗೆ ನನ್ನ ಮಗಳು ನೋಡಿ ಮಜ್ಜಿಗೆ ಮಾಡ್ತಾಯಿದ್ದಾಳೆ. ಈಗ ಬೇಸಿಗೆ ಇರೋದ್ರಿಂದ ಮಜ್ಜಿಗೆ ಕಂಪಲ್ಸರಿಯಾಗಿ ಮಾಡ್ತೀವಿ, ಅವಳಿಗೂ ಕೂಡ ಕುಡಿಸ್ತೀವಿ. ಆದರೆ ಮಾಡೋದು ಮಾತ್ರ ಅವಳೇ. ಮಜ್ಜಿಗೆ ಮಾಡ್ತೀನಿ ಅಂತ ಹೇಳಿ ಅವಳಿಗೇನೋ ಒಂದು ಖುಷಿ, ಆ್ಯಕ್ಟಿವಿಟಿ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಕೂಡ ಬಿಡ್ತೀವಿ. ಕೆಲವೊಂದು ಸಾರಿ ಸ್ವಲ್ಪ ಚೆಲ್ಲಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಅದನ್ನ ಕ್ಲೀನ್ ಮಾಡ್ಕೊತೀನಿ, ಬೇಜಾರು ಮಾಡ್ಕೊಳಲ್ಲ. ಯಾಕಂದರೆ ಮಕ್ಕಳು ಈ ರೀತಿ ಕಲಿಬೇಕು ಒಂದು ಸ್ವಲ್ಪ. ಹಾಗಾಗಿ ನಾನು ಅವಳಿಗೆ ಬಿಡ್ತೀನಿ. ಇದಕ್ಕೆ ನೋಡಿ, ಉಪ್ಪು ಅದೆಲ್ಲ ಹಾಕಿದ್ದೆ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದಕ್ಕೆ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಈ ಜೀರಿಗೆ ಪುಡಿನ ನಾನು ರೋಸ್ಟ್ ಮಾಡಿದ್ದೀನಿ ಡ್ರೈ ಆಗಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಇಲ್ಲ, ಸ್ವಲ್ಪ ಅದನ್ನ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿರ್ತೀನಿ. ಈ ಮಜ್ಜಿಗೆಗೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಅವಳು ಕೂಡ ಕುಡಿದು 1 ಗಂಟೆ ಅವಳನ್ನ ಮಲಗಿಸ್ತೀನಿ ನಾನು. ಡೈಲಿ 1 ಗಂಟೆ ಆದರೂ ಅವಳು ಮಲಗ್ತಾಳೆ. ಅವಳು ಬೇಡ ಅಂದರೂ ಕೂಡ ನಾನು ಮಲಗಿಸ್ತೀನಿ. ಯಾಕಂದರೆ ಅವಳಿಗೆ ಮಲಗೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ನಾನು ಮಲಗಿಸ್ತೀನಿ. ಅವಳು ಮಲ್ಕೊಂಡಾದಮೇಲೆ ಒಂದು ಪಾರ್ಸಲ್ ಬಂತು. ಇದೇನಂದರೆ, ನಾನು ಸಿರಿಗೋಸ್ಕರ ತರಿಸಿರುವಂಥದ್ದು ಎಜುಕೇಷ್ನಲ್ ಟಾಯ್. ಇದು ಅಂದರೆ ಲ್ಯಾಪ್ಟಾಪ್ ತರಿಸಿದ್ದೀನಿ. ಮಕ್ಕಳಿಗೆ ನೀವು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಅನ್ನೋದಾದರೆ ಇದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಟಿ ವಿ, ಮೊಬೈಲು ಜಾಸ್ತಿ ನೋಡಬಾರ್ದು ಅಂದರೆ ಇದು ಒಂದು ಆ್ಯಕ್ಟಿವಿಟಿ ಥರ ವರ್ಕ್ ಆಗುತ್ತೆ. ಇದನ್ನು ನೀವು ತರಿಸಿ ಅಂತ ಹೇಳ್ತೀನಿ ನಾನು. ನನ್ನ ಒಂದು ಸಜೆಷನ್ ಅಷ್ಟೇ. ಇದಕ್ಕೆ ಸ್ಕ್ರೀನ್ ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕದಿದೆ. ಬಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ನಮ್ಮ ಹತ್ರನೂ ಒಂದು ಲ್ಯಾಪ್ಟಾಪ್ ಇದೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಇದು ಪ್ಲಾಸ್ಟಿಕ್, ಇದು ಮಟೀರಿಯಲ್ಲು. ಆಮೇಲೆ ನಾವು ಇದು 20 ಆ್ಯಕ್ಟಿವಿಟೀಸ್ ಇದೆ ಇದರಲ್ಲಿ. 20 ಆ್ಯಕ್ಟಿವಿಟೀಸು ಮಕ್ಕಳಿಗೆ ಇಷ್ಟ ಆಗುತ್ತೆ. ನಮ್ಮ ಸಿರಿಗಿಂತ 1 ವರ್ಷ ಚಿಕ್ಕವರಿದ್ದವ್ರಿಗೆ ಇದು ತುಂಬಾ ಒಳ್ಳೆಯದು ಅಂತ ಅನ್ಬೋದು. ನನಗನ್ನಿಸ್ತಾ ಇತ್ತು ಈಗ ಸ್ವಲ್ಪ ಬೇಗ ತರಿಸ್ಬೇಕಾಗಿತ್ತು ನಾನು ಅಂತ ಹೇಳಿ. ಯಾಕಂದರೆ ಈಗ ಅವಳಿಗೆ ಎಲ್ಲ ಬರುತ್ತೆ, 1 to 10 ತನಕ ಆಯಿತು, A to Z ತನಕ ವರ್ಡ್ಸ್ ಎಲ್ಲ ಬರುತ್ತೆ. ನೋಡಿ, ಈಗ ಅವಳು ಎದ್ದ ಮೇಲೆ ನಾನು ಅವಳಿಗೆ ಒಂದು ಜ್ಯೂಸ್ ಹಾಕ್ಕೊಟ್ಟಿದ್ದೆ. ಅವಳಿಗೆ ಈ ಸಬ್ಜಾ ಸೀಡ್ಸ್ ತುಂಬ ಇಷ್ಟ.
ಸಬ್ಜಾ ಸೀಡ್ಸ್ ಇದ್ದರೆ ಅದನ್ನ ನೋಡಿಬಿಟ್ಟು ಕುಡಿತಾಳೆ. ಆಮೇಲೆ ಜ್ಯೂಸು ಕಲರ್ ನೋಡಿ ಕುಡಿತಾಳೆ ಅವಳು. ಇದು ನಿಂಬೆಹಣ್ಣಿನ ಪಾನಕ ನಾನು ಅವಳು ಎದ್ದೇಳೋದ್ರೊಳಗೆ ನಾನು ಮಾಡಿಟ್ಟಿದ್ದೆ. ಹಿಂಗಾಗಿ ಅವಳು ಮಾಡೋದಕ್ಕೆ ಇಷ್ಟಪಡ್ತಾಳೆ. ಇದನ್ನು ನಾನು ನೋಡಿದ್ಲು, ಅವಳು ನೋಡಿ ತುಂಬಾ ಖುಷಿಪಟ್ಲು. ನಾನು ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ತೋರಿಸ್ತಿದ್ದೀನಿ ನೋಡಿ, ಇದು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಆ ಸ್ಕ್ರೀನಲ್ಲಿ ಆ ಥರ ಎಲ್ಲ ನಾವೇನು ಟೈಪ್ ಮಾಡ್ತೀವಿ ಅದು ಬರುತ್ತೆ. ಇದಕ್ಕೆ 3 ಶೆಲ್ ಇದೆ. ಒಂದು ರಿಮೋಟ್ ಮೌಸ್ ಥರ ಇದೆ, ಅದು ಗೇಮ್ಗೋಸ್ಕರ ಅದು ಇರೋದು. ಆಮೇಲೆ ಇದರಲ್ಲಿ ಮ್ಯೂಸಿಕ್ ಬರುತ್ತೆ. ಆಮೇಲೆ ಎ ಫಾರ್ ಆ್ಯಪಲ್ ಅಂತ ಹೇಳುತ್ತೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಯಿತು. ಬಟ್ ನಮ್ಮ ಸಿರಿಗಿಂತ 1 ವರ್ಷ ಸಣ್ಣವ್ರಿಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಲರ್ನಿಂಗಿಗೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಅವಳು ತುಂಬಾ ಖುಷಿಪಟ್ಳು. ಅವಳಂತೂ ಅದನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ಲು. ಯಾಕಂದರೆ ಮಕ್ಳಿಗೆ ಈ ರೀತಿಯಾದಂಥ ಆಟಿಕೆ ಸಾಮಾನು ಸಿಕ್ಕರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಇದು ಏನಂದರೆ ಒಂದೇ ಒಂದು ಇಷ್ಟ ಆಗದೇ ಇರೋದೇನೆಂದರೆ ಇದು ಶೆಲ್ಲಿಂದ ಬರುತ್ತೆ. 3 ಶೆಲ್ ಇದಕ್ಕೆ ಹಾಕಬೇಕು ನಾವು. ಅದ್ರ ಒಳಗಡೆ ಇರಲಿಲ್ಲ ನಾನು ತರಿಸಿದ್ರಲ್ಲಿ. ಕೆಲವೊಂದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ತರಿಸಿದ್ರಲ್ಲಿ ಶೆಲ್ ಇಲ್ಲ. ಇದು ಮೌಸ್ ಥರ ಕೆಲಸ ಮಾಡುತ್ತೆ ನೋಡಿ. ಇದು ನಾವು ಚಿಕ್ಕವರಿದ್ದಾಗ ಗೇಮ್ ಆಡ್ತಿದ್ವಿ, ಇದೇ ಥರ ಗೇಮ್ ಇರ್ತಿತ್ತು ಅದರಲ್ಲಿ. ಆ ಥರ ಇದೆ ಇದು. ಇದನ್ನು ನೀವು ಕೊಟ್ಟರೆ ಒಂದು ಅರ್ಧ ಗಂಟೆ ಆದರೂ ಮಕ್ಕಳು ಇದರಿಂದ ಎದ್ದೇಳೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ನನಗನ್ನಿಸ್ತು ಪರ್ಸ್ನಲ್ಲಾಗಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ.